ಹೊಡಿತಾ ಇದ್ದೀನಣ್ಣ. ಸಕ್ಕದಾಗ ಆಕ್ಟಿಂಗ್ ಮಾಡ್ತಾ ಇದೀಯ ಕಣ. ಪೆಟ್ರೋಲ್ ಬೇಡ, ಸೂರ್ಯನು ಸೂಪ್ ಕುಡಿದು ಬಿಡು. ಮೂವಿ ಇಟ್ಟಾಕ್ಬೇಕಣ್ಣ. ಎಷ್ಟು ರೂಪಾಯಿ ಕೊಟ್ಟವ್ರಣ? ಯಾರು ಏನೇನೋ ಹೇಳ್ತಾರೆ. ಏ 100 ರೂಪಾಯಿ ಆಕ್ಟಿಂಗ್ ಮಾಡೋದ್ರೆ 1000 ರೂಪಾಯಿ ಆಕ್ಟಿಂಗ್ ಮಾಡ್ತಿದ್ಯಲ್ಲೋ. ಪೆಟ್ರೋಲ್ ಕುಡಿದ ತಕ್ಷಣ ಹೋಗ್ಬಿಟ್ಟ ಕೋಮಗೆ. ಏನ್ ಆಕ್ಟಿಂಗ್ ಉಸಿರೇ ಆಡ್ತಿಲ್ಲ ಅಣ್ಣ. ಹೋಗ್ಬಿಟ್ಟ ಒಂದೇ ನಿಮಿಷಕ್ಕೆ ಪೆಟ್ರೋಲ್ ತಕ್ಷಣ ಬೈಕ್ ತಂದು ಯಾರು ಬೆಂಕಿ ಹಾಕ್ಬಿಟ್ರ ಸುಟ್ಕಿಟ್ಟು. ಏನು ಸಮಾಜ ಸೇವೆ. ಈಗ ನಮ್ಮ ಸೂರ್ಯನ ಮುಕ್ಕನ ಉಳಿಸ್ಬೇಕು ಅಂತ ಎಗ್ಲ ಮೇಲೆ ಹಾಕೊಂಡು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತವ್ರೆ. ಬನ್ನಿ ಡಾಕ್ಟರ್ ಏನಂದ್ರು ಅಂತ ಕೇಳೋಣ. ಅಕ್ಕ ಸಕ್ಕದಾಗ ಆಕ್ಟಿಂಗ್ ಮಾಡ್ತಿದ್ಯಾ ಕಣಕ್ಕ. ಅಕ್ಕಂಗ್ ಒಂದ್ ಪ್ಲೇಟ್ ಕುಸ್ಕೊಂಬಟ್ಟೆ. ಸುರೇಶ್ ಅಣ್ಣ ಅಲ್ಲ ಕಣೋ, ಸೂರ್ಯಣ್ಣ. ಬರೀ 10 ರೂಪಾಯಿ ಕೊಟ್ಟವ್ರ ಅನ್ಸುತ್ತೆ, ಅದಕ್ಕೆ ಕರೆಕ್ಟಾಗಿ ಆಕ್ಟಿಂಗ್ ಮಾಡ್ತಾ ಇಲ್ಲ. ಅಮುಕು ಏನಾಗ್ಬೇಕು ಇವ್ರಿಗೆ? ಸ್ವಂತ ತಮ್ಮನ ತರಾನೇ, ಸ್ವಂತ ತಮ್ಮ ಅಣ್ಣನ ತರಾನೇ ಇದ್ದಿದ್ರು. ಓ ಹೌದಾ? ಇಲ್ಲಿ ಹೂವ ಏನಾದ್ರು ಕಾಣ್ತಾ ಇದೆಯಾ ಕಿವಿ ಮೇಲೆ? ಹೌದಾ ಸೂರ್ಯಣ್ಣ, ನಿಮ್ ತಮ್ಮನ್ ತರನ? ಅಣ್ಣ ಸೂರ್ಯಣ್ಣ ನಿಮ್ ತಮ್ಮ ಅಂತ ಒಪ್ಕತೀನಿ, ಅಲ್ಬೇಡಿ ಅಣ್ಣ. ಪ್ಲೀಸ್ ಅಲ್ಬೇಡಿ ಅಣ್ಣ. ಪೆಟ್ರೋಲ್ ಅನ್ನು ಕುಡಿದಿರೋ ನಮ್ಮ ಹಮುಕುಡುಮುಕು ಮತ್ತೆ ಬದುಕಿ ಬಂದು ಸೂರ್ಯನ ಪಿಕ್ಚರ್ ನೋಡ್ತಾರ. ಕಾದು ನೋಡೋಣ. ಏನ್ ತಲೆ ಆಡ್ತಿರೋ? ನಮ್ನೆ ಮಂದಿ ಅನ್ಕೊಂಡಿರ್ ಹಂದಿ ಅನ್ಕೊಂಡಿರ್. 7 ಮೀಟರ್ ಕುಡಿದಾರ ಅನ್ನೋದು ನಾನು 2 ಮಾತು ಮುಗಿದು ಅಂತ ಹೇಳೋದು. ಸೊ ಗೈಸ್, ಫಸ್ಟ್ ಈ ವಿಡಿಯೋ ನೋಡ್ಕೊಂಡ್ ಬನ್ನಿ, ಆಮೇಲೆ ಇದ್ರ ಕಮೆಂಟ್ಸ್ ಗಳಂತೂ ಒಂದೊಂದು ಮುತ್ತು ಕಡೆ. ಕುಡಿತಾ ಇದ್ದೀನಣ್ಣ. ಮೂವಿ ಇಟ್ಟಾಕ್ಬೇಕಣ್ಣ. ಯಾರು ಏನೇನೋ ಹೇಳ್ತಾರೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಅಣ್ಣ ಅಮುಕು ಡುಮುಕು ಸತ್ತೋದ ಹೋಗ್ಬಿಟ್ಟ. ಅಮುಕು ಡುಮುಕು ಹೋಗ್ಬಿಟ್ಟ. ಕರ್ನಾಟಕದ ಎಲ್ಲ ಅಮುಕು ಡುಮುಕು ಅಭಿಮಾನಿಗಳು 2 ದಿನ ಹಬ್ಬ ಮಾಡಬೇಕೆಂದು ಕಳಕಳಿಯ ವಿನಂತಿ. 10 ರೂಪಾಯಿ ಆಕ್ಟಿಂಗ್ ಮಾಡಿದ್ರೆ 100 ರೂಪಾಯಿ ಆಕ್ಟಿಂಗ್ ಮಾಡ್ತಾವನೆ. ಆಕ್ಟಿಂಗ್ ಮಾಡು ಅಂದ್ರೆ ಓವರ್ ಆಕ್ಟಿಂಗ್ ಮಾಡ್ತೀಯಲ್ಲೋ ಬಾಲ್. ಕರ್ನಾಟಕ ಜನ ಫುಲ್ ಖುಷಿಯಲ್ಲಿದ್ರೆ ಅಣ್ಣ ಬದುಕ್ ಬಂದು ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡ್ಬಿಟ್ಟ. ಎಲ್ಲರಿಗೂ ನಮಸ್ಕಾರ. ಇವಾಗ ಸಲ್ಗಾ ಸೂರ್ಯಣ್ಣಂದು ಮೂವಿ ಆನೆಸ್ಟ್ ರಿವ್ಯೂ ಕೊಡ್ಬೇಕಂತ ನಾನು ಒಂದೇ ಒಂದು ತರಲೆ ತರ ಮಾಡ್ತಾ ಇದ್ದೀನಿ. ಇದು ಹನಿ, ಇದು ಬಿಂದು ಜೀರಾ, ಇದೆರಡನ್ನೂ ನಾನು ತಗೊಂಡು ಪೆಟ್ರೋಲ್ ಅಂತ ಹೇಳಿ ಸಲ್ಗಾ ಸೂರ್ಯಣ್ಣನ್ಗೆ ಅಂದ್ರೆ ಸ್ಕ್ಯಾಮ್ ಮಾಡೋಣ ಅಂತ. ಬನ್ನಿ ಮತ್ತೆ ಸ್ಟಾರ್ಟ್ ಮಾಡೋಣ. ರಂಡಿ ಮಗನ, ಪಟಾಕಿ ತಂದಿದ್ದೇನಾ ಸತ್ತಿ ಅಂತ, ರೊಕ್ಕನೂ ವೇಸ್ಟ್ ಆಯ್ತು. ನೀನ್ ಸತ್ತೋಗಿದ್ಯಾ ಅನ್ಕೊಂಡು ನೆಮ್ಮದಿಯಾಗಿ ರೀಲ್ಸ್ ನೋಡ್ತಾ ಇದ್ಯಾ, ನೀನ್ ಬದುಕಿದ್ಯಾ? ಬಾಸ್ ನೀವು ಸತ್ತಿಲ್ವಾ? ಲವ್ ಬ್ಯಾನರ್ ಮಾಡ್ಸಕ್ಕೆ ಹೊಂಟಿದ್ನಲ್ಲೋ ಲೌಡೆ. ಅಯ್ಯೋ ನನ್ನ ಮಗನೇ, ನೀನ್ ಇನ್ನೂ ಸಾಯ್ಲಿಲ್ವೇ? ನೀವು ಸತ್ತಿಲ್ವಾ? ಮಗ ಅಲ್ಲ, ಬೋಳಿ ಮಗನೂ ಅಲ್ಲ, ನೀನ್ ಮಿಂಡ್ರಿ ಮಗ. ಹನಿ ಜೊತೆ ಸ್ವಲ್ಪ ಹುಚ್ಚೆ ಕುಡಿ. ಇವ ಹುಚ್ಚು ಸುಳೆ ಮಗ ಅನ್ನೋರು ಲೈಕ್ ಮಾಡಿ. ನೀನ್ ಈ ತರ ಮಾಡ್ತೀಯ ಅಂತ ಮೊದಲೇ ಗೊತ್ತಿತ್ತು ನಮ್ಗೆ. ಯಮನಿಗೂ ಅಮುಕು ಡುಮುಕು ಅಂದಿರ್ಬೇಕು, ಅದಕ್ಕೆ ಬಿಟ್ ಕಳ್ಸವ್ರೆ. ಇವ್ನ್ಯಾವನ ಸೆಡೆ ನನ್ ಮಗ. ಗೊತ್ತಿತ್ತು ಈ ಸೂಳೆ ಆಟ ಆಡ್ತೀಯ ನೀನು ಅಂತ ಪಕ್ಕಾ ಗೊತ್ತಿತ್ತು. ಹಸಿ ಸೂಳೆ ಆಟ ನನ್ನ ಹತ್ರ ಇಟ್ಕೋಬೇಡ ನಿನ್ನ. ಅಯ್ಯನ್ ಹೂನೋ ರಿವರ್ಸ್ ಮಾಡಿ ಆ ಬಾಟಲ್ ನಲ್ಲಿ ರಿಯಲ್ ಪೆಟ್ರೋಲ್ ಹಾಕಿ ಕೊಡ್ಬೇಕಿತ್ತು. ಯಾರೇನೇ ಅನ್ಲಿ ಕುಡಿತಾ ಇದ್ದೀನಣ್ಣ. ಕಷ್ಟಪಟ್ಟು ಮಾಡಿಲ್ಲ ಸೂರ್ಯಣ್ಣ ಮೂವಿ. 100 ಡೇಸ್ ಓಡ್ತೈತೋ ಮುಕು ನಮ್ಮ ಕನ್ನಡ ಭಾಷೆ ಮೂವಿ ಅದ. ಇದೊಂದು ಪಿಕ್ಚರ್ ಮಾಡಕ್ಕೆ ಸೂರ್ಯ ಅಣ್ಣ ಅವ್ರು ಎಷ್ಟು ಕಷ್ಟ ಪಟ್ಟಾರ ಅನ್ನೋದು ಇಡೀ ಕರ್ನಾಟಕದ ಜನತೆಗೆ ಗೊತ್ತೆ. ಸೂರ್ಯ ಅಣ್ಣನ ಕೈ ನಮ್ಮ ಕರ್ನಾಟಕ ಜನತೆ ಇವತ್ತು ಬಿಡಂಗಿಲ್ಲ. ಅಂದಂಗ ನೀ ಯಾಕೆ ಹಿಂಗ್ ಮಾಡಂತಿ? ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಕಲಾವಿದ ಕಣ. ನಮಸ್ಕಾರ ಕಣ. ನೀನು ನಮಸ್ಕಾರ. ಅಮುಕು ಹೋದ. ಕೈಯತ್ತೋ ಕರಿಯ ಲೌಡೆ ನಾಯಿ ಹೊಡೆದಾಕ್ಬಿಡ್ತೀನಿ. ಕೈಯತ್ತೋ
ಓ ನಮಸ್ಕಾರ ಕರಡಿ ಬೈ, ನಾನು ಏನು ನನ್ನ ಕರಡಿ ಸುಮ್ನೆ ಹಂಗೆ ಮರ್ತೋಡಿ ತಗೋ ಬಾದಾಮ್ ಸಾಕಾಗೈತೆ. ಸೊ ನಿಮ್ಗೆ ಗೊತ್ತು ನಾನು ಎಂತ ದೊಡ್ಡ ಟೂರಿಸ್ಟ್ ಗೈಡ್ ಅಂತ. ಹಿಂಗೆ ಕಾಡಲ್ಲಿ ಒಂದ್ಸರಿ ಟೂರ್ ಹೋಗ್ಬೇಕಾದ್ರೆ ಕರಡಿ ಸಿಮ್ಮ ನಾನು ಆಯ್ತಾಯ್ತು ಹಿಂಗ್ ಆಡ್ತಾವ್ರೆ ಅಂದ್ರೆ ಒಂದ್ಸಲ ಕಾಡಲ್ಲಿ ಜೇನ್ ಕಿತ್ತಾಕ್ ಹೋಗ್ಬೇಕಾದ್ರೆ ಮರ ಹತ್ಬಿಟ್ಟು ಮರ ಇಳಿಯಕ್ ಬರ್ದಿರ ಅದ್ರ ಕೆಡೆ ಬಿದ್ದು ತಲೆ ಏಟ್ ಮಾಡ್ಕೊಂಡು ಆಯ್ತಾಯ್ತು ಸುಮ್ನೆ ಮರ ಇಳಿಯಕ್ ಬರ್ದಿರ ತಲೆ ಏಟ್ ಮಾಡ್ಕೊಂಡು ಇವಾಗ ಜ್ಞಾಪನ ಶಕ್ತಿ ಎಲ್ಲ ಹೋಗ್ಬಿಟ್ಟೈತಿ. ಕರಡಿ ಬೈ ಸ್ಟೋರಿ ಕೇಳಿ ಅಂತ ಕೆಡೆ ಕಮೆಂಟ್ ಮಾಡಿ. ಇದೇನು ಇದು ಕಾಡ್ಬೇಕಾ? ಕಾಡ್ಬೇಕೇ ಇರ್ಬೇಕು ಮೋಸ್ಟ್ಲಿ ಇದು. ನಿಂಗ್ ಗೊತ್ತಿಲ್ವಾ ಇದೇನು ಅಂತ? ಬೆಕ್ತಿ ಇಷ್ಟೊಂದು ದೊಡ್ಡದಿರುತ್ತಾ? ಅಪ್ಪ ದೇವ್ರೆ ಇದೊಂದ್ಸತಿ ಕಾಪಾಡ್ಬಿಡಪ್ಪ. ಈ ಗೋಳಿ ಮಗ ನಾಯಿ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ನಾನು. ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಶೇಷಾದ್ರಿಪುರಂ ಕಾಲೇಜು. ನಾನು ಇಲ್ಲೇ ಓದಿದ್ದು ನನ್ನ ಫಸ್ಟ್ PUC ಮತ್ತೆ ಸೆಕೆಂಡ್ PUC. ದೇವರಾಣೆ ಗುರು ಒಂದ್ ದಿನ ಕಾಲೇಜ್ಗೆ ಹೋಗಿಲ್ಲ ಅನ್ಕೊಳ್ಳಿ. ಡೈಲಿ ಬೆಳಗ್ಗೆ ಬರೋದು, ಒಂದು ಕ್ಲಾಸ್ ಅಟೆಂಡ್ ಮಾಡೋದು, ಆಮೇಲೆ ಇದೇ ಸ್ಪಾಟ್ ಇಂದ ಡೈಲಿ ಎಗ್ರಕೊಂಡು ಬರ್ತಾ ಇದ್ದೆ. ಡೈಲಿ ಗುರು ಒಂದ್ ದಿನಾನು ಮಿಸ್ ಆಗ್ತಾ ಇರ್ಲಿಲ್ಲ. ಅವರು ನಮ್ಮ ಅಪ್ಪ ಅಮ್ಮಂಗೆ ಕಾಲ್ ಮಾಡಿಬಿಟ್ಟಿದ್ರು ಒಂದಿನ, ಏನಪ್ಪ ನಿಮ್ಮ ಮಗ ಬಂದೇ ಇಲ್ಲ ಕಾಲೇಜ್ಗೆ, 1 ತಿಂಗಳಾಯ್ತು ಅಂತ. ನಮ್ಮಪ್ಪ ಫೋನ್ ಮಾಡಿ ಯಾವ ತರ ಡೆಂಗುದ್ರು ಅಂದ್ರೆ ಜೀವನನೇ ಹಾಳಾಗ್ಬಿಡ್ಬೇಕು ಆ ತರ ಡೆಂಗುದ್ರು ನಮ್ಮಪ್ಪ. ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಕಷ್ಟಪಟ್ಟು ಸಿನಿಮಾ ಮಾಡಿದ್ದೇಣ ನಾವ್ ನೋಡಕ್ ಬಂದಿದ್ದೀವಿ. ಅಲ್ಲಿ ಯಾರು 4 ಜನ ಹುಡುಗರು ನೋಡ್ಬಿಟ್ಟು ನನ್ ಚುನಾಯಿಸೋದು. ನೀನೇನ್ ಫಿಗರ್ ಚುನಾಯಿಸಕ್ಕೆ ಕಬಾಡಿ ಫಿಗರು ಡುಮುಕು ಡುಮುಕು ಎಂದು ತಿಕ್ಲಾಗಿ ಆಡುತ್ತಿದ್ದ ತಿಕ್ಲನಿಗೆ ಪೊಲೀಸಿನವರು ಅವನ ತಿಕ್ಕದಲ್ಲಿ ಕಾರದ ಪುಡಿಯ ಲಾಠಿ ತುರಿಸಿ ಅವನ ತಿಕ್ಕವನ್ನ ಅಮುಕು ಡುಮುಕು ಮಾಡಿ ಆರ್ಮಿಕರ ಜನತೆಯನ್ನ ಕಾಪಾಡಿದ್ದಾರೆ. ಚಿಟ್ಟು ಶಿವಮೊಗ್ಗದಲ್ಲಿ ಯಾವುದೇ ಏರಿಯಾದಲ್ಲಿದ್ರು ಟಿ ಶರ್ಟ್ ಪ್ರಿಂಟಿಂಗ್ಸ್, ಸ್ಪೋರ್ಟ್ಸ್ ಟಿ ಶರ್ಟ್ ಪ್ರಿಂಟಿಂಗ್ಸ್, ಎಲ್ಲಾ ತರಹ ಟಿ ಶರ್ಟ್ ಪ್ರಿಂಟಿಂಗ್ಸ್ ಎಲ್ಲವೂ ಸಿಗುತ್ತೆ. ಅದು ಎಲ್ಲ ಅಂದ್ರೆ ಜುಟ್ಟು ಮಾಡ್ತಿರೋದು ಪ್ರಮೋಷನ್ ವಿಡಿಯೋ. ನಿನ್ ಮಕ ನೋಡ್ಬಿಟ್ಟು 4 ಜನ ಅಂಗಡಿಗೆ ಹೋಗ್ಬಿಟ್ಟು ವ್ಯಾಪಾರ ಮಾಡೋ ತರ ಇರ್ಬೇಕು ಕಣೋ ಜುಟ್ಟು. ಬರ್ತಿರೋ 4 ಕಸ್ಟಮರ್ ನಿನ್ ಮಕ ನೋಡ್ಬಿಟ್ಟು ಓಡೋಗೋ ತರ ಇರ್ಬಾರ್ದು ಕಣೋ ಜುಟ್ಟು. ಅವ್ರೇನ್ ಪುಕ್ಷಟ್ರೆ ಏನು ಕೊಡೋದ ಕಣೋ ಜುಟ್ಟು. ನಾವ್ ಕಾಸು ಕೊಟ್ರೆ ಕಾಚಾ ಬನ್ನೀನು ಟಿ ಶರ್ಟ್ ಚಡ್ಡಿ ಎಲ್ಲ ಕೊಡ್ತಾರೆ. ಮಾಡ್ತಿರೋದು ಪ್ರಮೋಷನ್ ವಿಡಿಯೋ, ಅದು ನಮ್ಮ ಮಟ್ವಾಗಿ ಮಾಡೋ ಜುಟ್ಟು. ಜುಟ್ಟು ನಿನ್ ವಿಡಿಯೋದಲ್ಲಿ ನನ್ನ ಹೆಸರಿಟ್ಕೊಂಡು ನೀನ್ ಫೇಮಸ್ ಆಗಕ್ ನೋಡಿದ್ರೆ ನಮ್ ಹುಡುಗರನ್ನ ಎಲ್ಸ್ಬೇಕಾಗುತ್ತೆ. ನನ್ ಮಗ್ನೆ ಚಡ್ಡಿ ಎಲ್ಲ ಉಚ್ಚರಿಸ್ಬಿಡ್ತಾರೆ. ಜುಟ್ಟು ನಿನ್ ವಿಡಿಯೋ ನೋಡ್ತಾರ ಜನಗಳಿಗೆ ಸ್ವಲ್ಪ ಮರ್ಯಾದೆ ಕೊಡು ಅಂತ ಕೇಳಿ ತಪ್ಪೇನೋ ಜುಟ್ಟು? ಅದಕ್ಕೆ ಹುಡುಗರು ಬೆಟಾಲಿಯನ್ ನ ಕರೆಸ್ತೀನಿ ಅಂತ ಯಾರು ಜುಟ್ಟು? ನಿನ್ ಹಿಂಗೆ ಮಾತ್ಕೋ ಜುಟ್ಟು ಜುಟ್ಟು ಅಂತ ಇದ್ರೆ ನಿನ್ ಹಣೆ ಮೇಲಿರೋ ಕುಂಕುಮನ ಆಳಿಸ್ಬಿಟ್ಟು 1 ರೂಪಾಯಿ ಕಾಯಿನ ಬಟ್ ಮಾಡಿ ಇಟ್ಬಿಡ್ತಾರೆ ಕಣೋ ಪಿಂಟು. ಸರಿಗ ರಶ್ಮಿಕಾ ಮಂದಣ್ಣ ಅವ್ರ ಮದುವೆ ತಮ್ಮ ಇನ್ವಿಟೇಷನ್ ಏನಾದ್ರು ಬಂದಿದೆ? Rashmika Mandana, yeah, Samantha, I like her performance. I got this call from this production house. मुझे ज्यादा इंग्लिश स्टाइल ऑफ एक्टर्स को